ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇವತ್ತೊಂದಿಷ್ಟು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ಜೊಲ್ಲೆ ಅವರ ಮುಂದಿರುವ ಸವಾಲುಗಳು ಅಂತಾರೆ ಒಂದಿಷ್ಟು ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಜಿಲ್ಲೆಯಲ್ಲಿ ತಮ್ಮ ಅರ್ಥವ್ಯವಸ್ಥೆ ಅದರಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಒಳ್ಳೆಯ ಬುದ್ಧಿವಂತರು. ತಮ್ಮ ಬ್ಯಾಂಕನ್ನು ಬೀರೇಶ್ವರ ಬ್ಯಾಂಕನ್ನು ಬೆಳೆಸ್ಕೊಂಡಿದ್ದಾರೆ. ರಾಜ್ಯವ್ಯಾಪಿ ಅದರಲ್ಲೂ ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರದಲ್ಲೇ ಬೆಳೆಸ್ಕೊಂಡಿದ್ದಾರೆ. ದೊಡ್ಡ ಲಾಭದ ಉದ್ಯೋಗನ ಮಾಡ್ಕೊಂಡಿದ್ದಾರೆ. ಅದನ್ನು ಚಿಕ್ಕೋಡಿ ಭಾಗದಲ್ಲಂತೂ ಅದರಲ್ಲೂ ಅವ್ರ ಊರು ಎಕ್ಸಾಂಬಾದಲ್ಲಂತೂ ಅವ್ರ ಬಗ್ಗೆ ಅವ್ರ ಸುತ್ತಮುತ್ತ ಒಳ್ಳೆಯ ಅಭಿಪ್ರಾಯಗಳಿದೆ. ಅದು ಸೋತಿರ್ಬೋದು, ಮಣ್ಣು ಇಲ್ಲ ಅಂತಲ್ಲ MP ಒಂದು ಎಲೆಕ್ಷನ್ದಲ್ಲೇ. ಆದರೆ ಅದರ ನಂತರದಲ್ಲಿ DCC ಬ್ಯಾಂಕ್ ಅಧ್ಯಕ್ಷ ಆಗುವ ಜೊತೆಗೆ ತಮ್ಮ ಎದುರಾಳಿಗಳಿಗೆ ತಮ್ಮ ವಿರೋಧಿಗಳಿಗೆ ಒಂದು ಪ್ರಬಲ ಹೊಡೆತ ಕೊಟ್ಟು ತಾವು ಒಂದು ಏನಪ್ಪ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ರಾಜ್ಯ ಮಟ್ಟದಲ್ಲೇ ಒಳ್ಳೆಯ ಹೆಸರು ಪಡೆದಂಥದ್ದು DCC ಬ್ಯಾಂಕ್. ಅದೇ ಕಾಲ ಅದರ ತಪ್ಪು ಒಪ್ಪುಗಳ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ ಮೇಲಿಂದಲ್ಲ. ಆದರೆ ಈ ಸಲ ಅವ್ರ ಮುಂದೆ ದೊಡ್ಡ ಸವಾಲು ಎದುರಿಗೆ ಬರ್ತಾ ಇದೆ. ಯಾಕಂದರೆ ರೈತರು ಈ ಸಲ ಜಾಗೃತರಾಗಿದ್ದಾರೆ, ಹೆಚ್ಚು ಜಾಗೃತರಾಗಿದ್ದಾರೆ. ಮೊನ್ನೆ ಇಲೆಕ್ಷನ್ದಾಗಂತೂ ರೈತರು ಪ್ರತಿಯೊಬ್ಬರು ಇರ್ಬೋದು, ಇವತ್ತು ಗೆದ್ದಿರ್ಬೋದು. ಯಾವ್ಯಾವುದೋ ರೂಪದಿಂದ ನಮ್ಮ ಜೊಲ್ಲೆಯವರು ಅವ್ರ ಜೊತೆಯವರು ಪಾಟೀಲ್ ಜಾರಕಿಹೊಳಿ ಅವರು ಅಥವಾ ನಮ್ಮ ಜಾರಕಿಹೊಳಿ ಸಮುದಾಯದ ಅವ್ರ ಮಿತ್ರರೆಲ್ಲ ಗೆದ್ದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ರೈತರು ಜಾಗೃತರಾಗಿದ್ದಾರೆ ಅನ್ನೋದನ್ನು ಇಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೊಸ ಸ್ಟ್ರಾಟಜಿಯನ್ನು ನಿಶ್ಚಿತವಾಗಿಯೂ ಲಾಭ ಮಾಡಿ ತೋರಿಸೋದಷ್ಟಲ್ಲ. DCC ಬ್ಯಾಂಕಿಗೆ ಲಾಭದಾಗದ ಈಗ ಹಿಂದಿದ್ದವರಷ್ಟು ಒಂದು 7,000 8,000 ಕೋಟಿ ಇವ್ರನ್ನ 10,000 ಕೋಟಿ ಮಾಡೋದಂತ ಹೇಳಿದಾರೆ. ಮಾಡಿರಿ, ಅದೇನು ತಪ್ಪಿಲ್ಲ. ಯಾಕಂತಂದ್ರೆ ಬೆಳಿಬೇಕು. ಯಾವ ಬ್ಯಾಂಕ್ ಆದರೂ ಆರ್ಥಿಕವಾಗಿ ಸದೃಢ ಆಗಬೇಕು, ಎಲ್ಲರದ್ದು ಕರೆ. ಆದರೆ ಈಗ ಮುಖ್ಯ ಇದ್ದಿದ್ದೇನಪ್ಪ ಅಂದ್ರೆ ಇವರು ಮುಂದಿದ್ದಂಥ ಸಮಸ್ಯೆ ರೈತರು ಇವತ್ತೇನು ಬೇಡಿಕೆಡ್ತಾ ಇದ್ದಾರೆ. ಅದರಲ್ಲೂ ರೈತ ಸಮುದಾಯದಿಂದ ಇವತ್ತೊಂದು ಬೆಳಗಾವಿ ಜಿಲ್ಲೆ 2 ಜನ, ಅದರಲ್ಲೂ ಶಶಿಕಾಂತ್ ಗುರೂಜಿ ಜೊತೆಗೆ ಅವರ ಹೆಗಲಿಗೆ ಹೇಳಿಕೊಟ್ಟಂಥ ನಮ್ಮ ಚುನಪ್ಪ ಪೂಜಾರವರು ಇವತ್ತೊಂದು ದೊಡ್ಡ ಇಶ್ಯೂ ಅಂತಂದು ಬೆನ್ನು ಹತ್ತಿಬಿಟ್ಟಿದ್ದಾರೆ. ರೈತರನ್ನು ಜಾಗೃತಿ ಮಾಡ್ತಾ ಇದ್ದಾರೆ. ಜಾಗೃತಿ ಮಾಡೋ ಜೊತೆಗೆ ರೈತರು ನೀವು ನೋಡಪ್ಪ ಹಳ್ಳಿ ಪ್ರತಿ ಹಳ್ಳಿಗೂ ಗೋಡೌನ್ ಕಟ್ಕೊಳ್ರಿ, ಮಾಡಿರಿ, ನೀವು ಸ್ವಂತ ಆರ್ಥಿಕ ಬಲಿಷ್ಠ ಆಗಿರಿ ಅನ್ನೋಂಥ ಮಾತುಗಳನ್ನ ಬಿತ್ತುವ ಜೊತೆಗೆ ಎಕರೆಗೆ 1 ಲಕ್ಷ ಸಾಲ ತೊಗೊಳ್ಳಬೇಕು, ನೀವು ಪಡೀಲೇಬೇಕು ಅನ್ನುವಂಥ ಒಂದು ದೊಡ್ಡ ಒಂದು ವಿಚಾರವನ್ನು ಅಲ್ಲಿ ಹಮ್ತಾ ಇದ್ದಾರೆ. ಮತ್ತು ಅವ್ರ ಮೇಯದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇದು ಯಾರ ವಿರುದ್ಧಪ್ಪ ಅಂದ್ರೆ ನೇರವಾಗಿ ಜೊಲ್ಲೆಯವರ ಮುಂದಿದ್ದಾರಲ್ಲ. ಹೌದಿಲ್ಲ, ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ, ಬಾಲಚಂದ್ರ ಇದ್ದಾರೆ, ಅವ್ರ ಜೊತೆಗಾರಿದ್ದಾರೆ, ಭಾಳ ಜನ ದಿಢಗಳು ಇದ್ದಾರೆ. ಅದು ಎಷ್ಟು ಜನ ಇದ್ರೆ ಎಲ್ಲರಿಗೂ ಗೊತ್ತಿದ್ದ ವಿಷಯದಿಂದ ಮಾತಾಡೋ ಅವಶ್ಯಕತೆ ಏನಿಲ್ಲ. ಆದರೆ ಇದು ಮೇನ್ ಯಾರ ವಿರುದ್ಧಪ್ಪ ಅಂದ್ರೆ ಜೊಲ್ಲೆ ಅವ್ರು. ಇದನ್ನು ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನುವಂಥದ್ದು. ಆಲ್ರೆಡಿ ಅಪೆಕ್ಸ್ ಬ್ಯಾಂಕ್ದಲ್ಲ 82,000 ಪ್ರತಿ ಎಕರೆ ಕೊಡಬೇಕು ಅಂತೇಳಿ ಇಲ್ಲಿವರೆಗೆ ಕೊಟ್ಟಿಲ್ಲ. 40,000 ಅಷ್ಟು ಅಂತ ಈಗಾಗಲೇ ಸತೀಶ್ ಅವರು ಹೇಳಿದ್ದಾರೆ. ನಮ್ಮ ನಿರ್ದೇಶನದಲ್ಲಿ 40,000 ಅಷ್ಟು ಕೊಡ್ತೀವಿ ಅಂತ. ಬಟ್ ಇದಕ್ಕೆ ಈ ಸಲ ನಮ್ಮ ರೈತರು ಈ ಒಂದು ವಿಚಾರಕ್ಕೆ ಒಪ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದನ್ನು ಯಾವ ರೀತಿ ಒಪ್ಪಿಸ್ಬಹುದು ಜೊಲ್ಲೆಯವರು ಮಾತು ಕೇಳುವಷ್ಟು ಇವತ್ತು ರೈತರು ಅದಾರ ಅಂತ ಹೇಳಿದ್ರೆ ಇಲ್ಲ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕತ್ತದ. ಮತ್ತು ರೈತರಲ್ಲಿ ರಾಜಕೀಯ ಜಾಗೃತಿ ಸಹಿತ ಆಗ್ಲಿಕ್ಕತ್ತದ. ಅಲ್ರಿ, ನಮ್ಮ ಹೆಸರು ಆಯ್ಕೆ ಆಗಿದ್ದಾರೆ, ರೈತರ ಸಹ ದುಡಿತೀನಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ನಮ್ಮ 1 ಲಕ್ಷ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆನೂ ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ. ಅದನ್ನು ಭಾಳಷ್ಟು ರೈತರ ನಾಯಕರ ಜೊತೆಗೆ ರೈತರು ಸಹಿತ ಹೌದ್ರಿ, ನಾವು ಇವತ್ತು ಬೇಕಾದಂಗೆ 10-20 ಲಕ್ಷ ಯಾರು ಪಾಪ ತೊಳಗಿದ್ದವ್ರು ಸಹಿತ ಇವತ್ತು ಮಾತಾಡ್ತಾ ಇದ್ದಾರೆ. ಏನು ಬೇಕು, ನಮ್ಮ ಭೂಮಿ ಇವತ್ತು 20-30 ಲಕ್ಷ 1 ಲಕ್ಷ ಹಾಕಿ ಕೊಡೋದಿಲ್ಲ. ಇದನ್ನು ಈ ಒಂದು ವಿಚಾರ ಕ್ರಾಂತಿಯನ್ನು ನಮ್ಮ ಶಶಿಕಾಂತ್ ಗುರೂಜಿ ಮತ್ತು ಚುನಪ್ಪ ಪೂಜಾರಿ ಅವರು ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ರೈತ ದೇವರುಗಳ ಜೊತೆಗೆ ಅವರು ತಮ್ಮ ವಿಚಾರ ಹಂಬಿಸ್ತಾ ಇದ್ದಾರೆ. ಮತ್ತು ಭಾಳ ಒಳ್ಳೆಯ ವಿಚಾರ ಇದೆ. ಯಾಕಂದ್ರೆ ಬೇಕಪ್ಪ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋದು, ಬ್ಯಾಂಕ್ ನಮ್ಮದದ, ನಮಗೆ ಕೊಡೋದು ಮಧ್ಯಾಹ್ನ ಕೊಡಬೇಕು ಅನ್ನುವಂಥ ಮಾತು ಇವತ್ತು ರೈತರಲ್ಲೇ ಒಡಮೂಡ್ತಾ ಇದೆ. ಇದು ಯಾವ ರೂಪ ಪಡಿಸೋದು ಗೊತ್ತಿಲ್ಲ, ಬಂತು, ಇನ್ನೇನು ದೂರ ಇಲ್ಲ. ಅದಕ್ಕಾಗಿ ಜೊಲ್ಲೆಯವರು ಈ ದಿಶೆಯಲ್ಲಿ ಏನೇನು ಯೋಚನೆ ಮಾಡಿರ್ಬೋದು ಅಂತೇಳಿ, ಅವ್ರ ಮಿತ್ರರು ಏನು ಯೋಚನೆ ಮಾಡಿರ್ಬೋದು, DCC ನಿರ್ದೇಶಕರು ಯೋಚನೆ ಮಾಡಿರ್ಬೋದು. ಯಾಕಂದರೆ ಈ DCC ನಿರ್ದೇಶಕರು ಪ್ರತಿ PKPS ಇಂದ ಬರುವಂಥವ್ರು. ಹೀಗಾಗಿ PKPS ಯಾರ್ದು? ರೈತರದ್ದು, ರೈತ ಸಮುದಾಯದ್ದು. ಅಲ್ಲೆಲ್ಲ ರೈತರು ಎದ್ದು ನಿಂತ್ರಪ್ಪ ಅಂತಂದ್ರೆ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ, 1 ಲಕ್ಷ ಕೊಡಲೇಬೇಕಾಗ್ತದೆ ಅನ್ನುವಂಥ ವಾತಾವರಣವೂ ಅದ. ಇದನ್ನು ಯಾವ ರೀತಿ ನಿಭಾಯಿಸ್ಬೋದು ಅಂತ. ಯಾಕಂದರೆ ಅವ್ರಿಗೂ ಲಿಮಿಟೇಷನ್ ಇದ್ದಾವೆ ಜೊಲ್ಲೆಯವ್ರಿಗೆ. ಅವ್ರ ಕಾರಣನೂ ಹೇಳ್ಬೋದು, ಇಲ್ಲ ನಮ್ಮ ಲಿಮಿಟೇಷನ್ ಅದ, ನಮ್ಮ ಡೈರೆಕ್ಷನ್ ಇಲ್ಲ, ಅದು ಇದು ಏನೋ ಹೇಳ್ಬೋದು, ಇಲ್ಲಂತೂ ಅಲ್ಲ. ಯಾಕಂದ್ರೆ ಅದನ್ನು ಒಪ್ಪಬೇಕಲ್ಲ. ಇಲ್ಲ ಮತ್ತು ಅಲ್ಲಿ ದುಡ್ಡು ಅದ, ಆ ದುಡ್ಡನ್ನ ಬಡ್ಡಿ ಕೊಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಒಂದು ದೊಡ್ಡ ಸವಾಲು. ಇದನ್ನ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎದುರಿಸ್ಬೇಕಾಗಿದ್ದಪ್ಪ ಅಂತಂದ್ರೆ ನಿಜವಾಗಿಯೂ ಆ ರೈತರಿಗೆ ಅವ್ರೇನು ಬೇಡಿಕೆ ಅದ ಅದು ಈಡೇರಿಸಲೇಬೇಕಾಗ್ತದೆ. ಅದು ಈಡೇರಿಸಿದ್ರೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡೋಕ್ಕೆ ಸಾಧ್ಯನೋ ಇಲ್ಲ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ರೈತರು ಹೌದು ನಮ್ಮ ಶೂನ್ಯ ಬಡ್ಡಿ ದರದಲ್ಲಿ ಕೊಡೋದಕ್ಕೆ ಕೆಲವು ಸಾಧ್ಯಗಳು ಇದ್ದಾವೆ, ಇಲ್ಲ ಅಂತ ಲೆಕ್ಕ ಆಗೋದಿಲ್ಲ. ಬಟ್ ರಾಜಕೀಯ ನಮ್ಮ ರೈತ ಮುಖಂಡರು ಮಾತ್ರ ಆ ರೀತಿ ಹೇಳ್ತಾ ಇಲ್ಲ. ಅದಕ್ಕೆ ನಾವೇನು ಹೊರಗಿನ ಬಡ್ಡಿ ಕೊಡ್ತೀವಿ ಅದು ಕೊಡ್ತೀವಿ, 40,000 ಪ್ಲಸ್ ಮ್ಯಾಲೆ ಮಾಡೋ ಅನ್ನೋಂಥ ಮಾತು ಆಗ್ಬೋದು. ಏನೇನಾಗ್ತದೆ ಹೇಳಲಿಕ್ಕೆ ಆಗುವುದಿಲ್ಲ. ಒಟ್ಟಾರೆಯಾಗಿ ಈ ಒಂದು ಸಮಸ್ಯೆಯಿಂದ ಜೊಲ್ಲೆಯವರು ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೋದು ಅಥವಾ ಒಪ್ಪಬಹುದು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಬಿಡ್ತಾರ ರೈತರು ಅನ್ನುವಂಥ ಒಂದು ಪ್ರಶ್ನೆ ಅನ್ನೋದು. ಅದರ ಅರ್ಥ ಪಾಪ ರೈತರಿಗೂ ಅವಶ್ಯದ ರೀ ಅದು. ನಾವು ಅದನ್ನು ತಿಳ್ಕೊಬೇಕಾಗಿದೆ. ಇವತ್ತಿನ ನಮ್ಮ ರಾಜಕೀಯ ನಾಯಕರು ಸಹಿತ ಇವತ್ತಿನ ಎಲ್ಲವರೆಲ್ಲ ರಾಜಕೀಯ ಮಾಡೋರು ಇದ್ದಾರೆ ನಾಯಕರು. ಈ BDCC ಬ್ಯಾಂಕ್ನಾಗ ಇದ್ದಂಥ ಎಲ್ಲರೂ ರಾಜಕೀಯ ವಿತ್ ಸಹಕಾರ ಮಾಡೋರು ಇದ್ದಾರೆ, ಸಹಕಾರ ಕ್ಷೇತ್ರದ್ದು ಇಲ್ಲಿ ರಾಜಕೀಯ ಬಿಟ್ಟು ಯಾರೂ ಇಲ್ಲ ಅಲ್ಲಿ. ಅಂದಾಗ ಇವರು ಈ ಪಾಪ ರೈತರ ಸಮಸ್ಯೆನ ಅರ್ಥ ಮಾಡಿಕೊಂಡು ಮತ್ತು ಅವರಿಗೆ ಬರ್ತದಷ್ಟು ಖರ್ಚು ನಿಮಗೂ ಗೊತ್ತಿದ್ದ ವಿಷಯದೆಲ್ಲ ನಿರ್ದೇಶಕರಿಗೂ ಹೌದಪ್ಪ ಇಷ್ಟು ಖರ್ಚದ ಇಷ್ಟು ಖರ್ಚದ ಪಾಪ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಅದನ್ನು ಒಂದು ದೃಢ ನಿರ್ಧಾರ ಮಾಡಿ ಈ ಸಲ ಕೊಟ್ಟಿರುತ್ತೆ. ಮತ್ತು ಅವ್ರಿಗೆ ಹೇಳೋಣ 1 ಲಕ್ಷ ಏನಾದರೂ ಘೋಷಣೆ ಮಾಡಿದರು ಜೊಲ್ಲೆಯವರು ಮತ್ತು ಅವ್ರ ಸಂಘಟಕರೆಲ್ಲ ಕುಡ್ಕೊಂಡು ನಿಜವಾದ ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ನೀವು 10,000 ಕೋಟಿ 20,000 ಕೋಟಿ ಮಾಡಿಟ್ರೆ ಅದು ನಮ್ಮಲ್ಲಿ ಕನ್ನಡದ ಗಾದಿ ಮಾತದ, ಅದು ಯಾರಿಗೂ ಉಪಯೋಗ ಇಲ್ಲದಂಗೆ. ರೈತರ ಬ್ಯಾಂಕ್ ರೈತರು ಬರಬೇಕು. ನೀವು ಏನು ಕೊಡೋರು ಬರೀ 40,000 ಅಷ್ಟೇ ಕೊಡೋರಂದಾಗ 40,000 ನೀವು ಏನಪ್ಪ ಅದು ಬಡ್ಡಿ ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಬರ್ತದೆ ಅಷ್ಟು ಕೊಡ್ತದೆ ಅಂತ ಹೇಳ್ತೀರಿ. ಮತ್ತು ನಿಮ್ಮ ಬ್ಯಾಂಕಿನಿಂದ ರೈತರಿಗೆ ಏನು ಲಾಭ? ರೈತರ ಹೆಸರು ನೀವು ಆಯ್ಕೆ ಆಗಿದ್ರಿ, ಎಲ್ಲರೂ ನಿರ್ದೇಶಕರಾಗಿದ್ರಿ, ಇವತ್ತು ಅಧ್ಯಕ್ಷರಾಗಿದ್ರಿ, ಉಪಾಧ್ಯಕ್ಷರಾಗಿದ್ರಿ, ಎಲ್ಲನೂ ಆಗಿದ್ರಿ. ರೈತರು ಏನು ಕೊಡ್ತೀರಿ ಅನ್ನೋದನ್ನು ರೈತರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಈ ಪ್ರಶ್ನೆ ಎಲ್ಲ ಕಡೆ ಕಾಳ್ಗಿಚ್ಚಿದಂಗೆ ಹಬ್ಲಿಕ್ಕೆ ಆಗ್ತದೆ. ಹೀಗಾಗಿ ಜೊಲ್ಲೆಯವ್ರ ಮುಂದಿರುವಂಥ ಸವಾಲ ದೊಡ್ಡದ. ಇದರಿಂದಾಗಿ ಹೌದು ನಿಶ್ಚಿತ ಇದ್ರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿಗೂ ಅದ, ಸತೀಶ್ ಅವರಿಗೂ ಅದ. ಯಾಕಂದ್ರೆ ಇದನ್ನು ಈ ಸಲ ಅವ್ರು ಪರಿಹಾರ ಮಾಡಲಿಲ್ಲ ಅಂದ್ರೆ ಸಹಜವಾಗಿ ರೈತರು ಇವ್ರ ವಿರುದ್ಧ ನಿಲ್ಲುವಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ಇದು ಕಾಂಪ್ರಮೈಸಲ್ಲಿ ಮುಗಿಬೋದಾ ಇಲ್ಲ ಸ್ಟ್ರೈಕ್ ಆಗ್ಬೋದಾ, ಇನ್ನೊಂದು ಮತ್ತಲ್ಲೇ ಗುರ್ಲಾಪುರದ ಹಂಗೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದಾ ಅನ್ನೋದು ಎಲ್ಲ ರೈತರು ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಗಟ್ಟಿ ಆಗ್ತಾಯಿದ್ದಾರೆ. ಇಲ್ಲಪ್ಪ ನಾವು ಈ ಸಲ ಗುರ್ಲಾಪುರದ ಮಟ್ಟಕ್ಕೆ ಹೆಚ್ಚು ನಾವು ಜನರು ಕೂಡಿಸಿ ನಾವು ಹೋರಾಟ ಮಾಡೋದು. ಪ್ರತಿ PDCC ಬ್ಯಾಂಕ್ಗಳೇನಿದ್ದಾವೆ ಅಥವಾ DCC ಬ್ಯಾಂಕ್ಗಳೇನಿದ್ದಾವೆ ಅದ್ರ ಮುಂದೆ ಎಲ್ಲ ಇಡೀ ರೈತರು ರಾಜ್ಯ ತುಂಬ ಇದನ್ನು ಮಾಡುವಂಥ ಒಂದು ಸಾಹಸ ಮಾಡೋ ವಿಚಾರಗಳು ಎಲ್ಲನೂ ಕೇಳಿ ಬರ್ತಾ ಇದ್ದಾವೆ. ಯಾಕೆಂದ್ರೆ ಕೆಲವೊಂದು ರೈತರನ್ನು ಮಾತಾಡಿಸಿ ನೋಡಿದೆ ನಾನು. ಅವರ ಮನಸ್ಸಿನ ನಿಶ್ಚಿತವಾಗಿ ಇದು ಮಾಡಲೇಬೇಕು ಅನ್ನೋದು ಹಠ ಅದ. ಹೌದ್ರಿ ನಾವು ಕೊಡೋರು ಯಾರು ಸಾಲ ಹೊರಗೆ ತಂದಿದ್ರೆ 3, 4, 5 ಕೊಡುವಂಥ ಪ್ರಸಂಗ. ಕಡೆಗೆ ಹೋಗಿ 40,000 ಕೊಡಲಿ, ಮ್ಯಾಲಿಂದ 60,000ಕ್ಕೆ ನಾವು ಬೇಕಾದ್ರೆ ಬಡ್ಡಿ ಕೊಡ್ತೀವಿ 9 ಹಂಗೆ ಏನು ಮಾತಾಡ್ತಾ ಇದ್ದಾರೆ. ಪಾಪ ಮನಸ್ಸಿನ ನೋವುಗಳನ್ನು ರೈತರು ಹಂಚ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದರ ಮುಖಂಡತ್ವವನ್ನು ವಹಿಸ್ಕೊಂಡು ಈಗ ಇಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲೇ ನಮ್ಮ ಶಶಿಕಾಂತ್ ಗುರೂಜಿಯವ್ರ ಜೊತೆಗೆ ಚೂನಪ್ಪ ಪೂಜಾರಿ ಅವರು, ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಲ್ಲಲ್ಲಿ ರೈತ ನಾಯಕರು ಕುಡ್ಕೊಂಡಿದ್ದರು. ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ಒಟ್ಟಾರೆ ಇದು ದೊಡ್ಡದಾಗಿ ಬೆಳೀತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಈ ರಾಜಕೀಯ ಸಹಕಾರಿಗಳಿಗೆ ನಾನು ಈ ಮಾತನ್ನು ಪರ್ಪಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿಂಥವರು ಏನಪ್ಪ ಅಂದರೆ ವಿಶೇಷವಾಗಿ ಇವರು ಯಾರು ಅದರಲ್ಲೂ ಅಧ್ಯಕ್ಷರು ರೈತಾಪಿ ಸ್ವತಃ ಮಾಡಿದ್ರಲ್ಲೂ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಆದರೆ ಇವರೆಲ್ಲ ವ್ಯಾಪಾರಗಳನ್ನ ಮಾಡುವಂಥವ್ರು, ತಮ್ಮ ಬಿಸ್ನೆಸ್ಗಳನ್ನ ಬ್ಯಾಂಕಿಂಗ್ ಮೂಲಕ ದೊಡ್ಡದೇ ಬೆಳೆಯುವಂಥವ್ರು ಆಗಿದ್ದಾರೆ. ಯಾಕಂದ್ರೆ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರೆ ಇಲ್ಲ ಇವ್ರು ಲಾಭ ಮಾಡಿ ತೋರಿಸ್ತಾರ, ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಗೆ ಅಂತೇಳಿ. ಆದರೆ ಮನಮೋಹನ್ ಸಿಂಗ್ರ ಬಗ್ಗೆ ನಾವು ವಿಚಾರ ಮಾಡೋದು ನಿಜವಾಗಿಯೂ ರೈತರ ಸಮಸ್ಯೆಗಳು ಅವ್ರು ಅರ್ಥ ಮಾಡ್ಕೊಂಡಿದ್ರು. ಕೆಲವೊಂದು ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಅದ್ರ ಸಹಿತ ಅವರೊಬ್ಬರು ಒಳ್ಳೆ ಬಿಸ್ನೆಸ್ ಮ್ಯಾನ್ರಿ, ಅರ್ಥ ತಜ್ಞನ್ರಿ, ಒಪ್ಪುನೋ ಮಾತಿನ. ಬಟ್ ಈ ಅರ್ಥ ಹೇಳೋದಕ್ಕೆ ಮುಖ್ಯ ಕಾರಣ ರೈತರು. ಆ ರೈತರಿಗೆ ಎಕರೆಗೆ 1 ಲಕ್ಷ ಕೊಡಿಸುವಂಥ ಕೆಲಸವನ್ನು ಇವರೆಲ್ಲರೂ ಈಗ ಆಯ್ಕೆ ಆದಂಥವ್ರು ಕೂಡಿ ಮಾಡಿದರೆ ನಿಶ್ಚಿತವಾಗಿ ಇತಿಹಾಸದ ದೊಡ್ಡ ಕೆಲಸ ಆಗ್ತದೆ ಅನ್ನೋಂಥ ಮಾತು. ಇದನ್ನು ಅವ್ರು ಯಾವ ರೀತಿಯಾಗಿ ತೊಗೊಳ್ತಾರೋ ಜೊಲ್ಲೆ ಮತ್ತು ಅವ್ರ ಮಿತ್ರರು ತೊಗೊಂಡು ರೈತರಿಗೆ ಒಟ್ಟು ಆದಷ್ಟು ಎಕರೆಗೆ 1 ಲಕ್ಷ ಕೊಡುವಂಥ ನಿರ್ಧಾರ ತೆಗೆದುಕೊಂಡ್ರು ಅಂದ್ರೆ ಖಚಿತವಾಗಿ ಇದು ಒಂದು ಒಳ್ಳೆಯ ನಿರ್ಧಾರ ಆಗ್ಬೋದು, ಆಗ್ತೈತಿ ಅನ್ನೋದು 2 ಮಾತಿಲ್ಲ ಅನ್ನೋದು ರೈತರ ಅಭಿಪ್ರಾಯ. ಅದನ್ನು ತಿಳಿಸ್ಬೇಕಾಗಿತ್ತು. ಈ ಮೂಲಕ ತಿಳಿಸಿದ್ದೀನಿ. ಇದು ನಿಮ್ಗೆ ಯಾವ ರೀತಿಯಾಗಿ ತೆಗೆದುಕೊಳ್ತೀರಿ, ಡಿಸೈನ್ ತೊಗೊಳ್ತೀರಿ, ನಿಮಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಶೇಷತರಾಮಿ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ
ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.